ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ ಭಾಗ 86. ಮುಖ ತೊಳೆದು ಖುಷಿಯಿಂದ ಹೊರಬಂದವಳು ಕಣ್ಣನ್ನು ಕೆಂಪಗೆ ಮಾಡಿಕೊಂಡು ಕೋಪದಲ್ಲಿ ಅವಳು ಹೊರಗೆ ಬರುವ ದಾರಿಯನ್ನೇ ನೋಡುತ್ತಾ ನಿಂತಿದ್ದಾನೆ. ಅವನ ಕೋಪದ ಮುಖ ನೋಡಿ ಇಷ್ಟರವರೆಗೂ ಖುಷಿಯಲ್ಲಿ ಇದ್ದವಳ ಮುಖದಲ್ಲಿ ಭಯ ಆವರಿಸಿತು. ಅವನನ್ನು ನೋಡಿ ಹೋಗಿ ಅವಳ ಕೈ ಹಿಡಿದು ತನ್ನೆಡೆಗೆ ಎಳೆದುಕೊಂಡವನು ಅವಳ ಸಮೀಪ ನಿಂತು ರಾತ್ರಿ ಏನು ನಡೆಯಿತು ಎಂದನು. ನಶೆಯಲ್ಲಿರುವವನಿಗೆ ಎಲ್ಲವೂ ಅಸ್ಪಷ್ಟ ಚಿತ್ರಣ. ಅವಳಿಂದಲೇ ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದನು. ಅಂದರೆ ಇವರಿಗೆ ಯಾವುದು ನೆನಪಿಲ್ಲವೇ ಎಂದು ಯೋಚಿಸಿದವಳು, ಅದು ನೀವು ರಾತ್ರಿ ಕುಡಿದು ಬಂದಿದ್ರಿ ಎಂದು ತಡೆದು ನುಡಿದಳು. ಅದು ಗೊತ್ತು, ಮುಂದೆ ಹೇಳು ಎಂದು ಗದರಿದನು. ಅವನು ಗದರಿದಂತೆ ಬೆದರಿದವಳು ಹೇಗೆ ಹೇಳುವುದು ಎಂದು ಹಾಗೆ ನಿಂತಳು. ಯಾಕೆ ಸುಮ್ಮನೆ ನಿಂತಿದ್ದೀಯಾ, ಮಾತನಾಡೆ, ರಾತ್ರಿ ನಮ್ಮಿಬ್ಬರ ಮಂದಿ ಏನಾಯಿತು ಎಂದನು. ಅದು ನೀವು ಕುಡಿದಿದ್ದರಿಂದ ಮೈ ಮೇಲೆ ಪ್ರಜ್ಞೆ ಇರಲಿಲ್ಲ ಎನ್ನುತ್ತಿದ್ದ ಹಾಗೆ. ಅದನ್ನೇ ಅಡ್ವರ್ಟೈಸ್ ತೆಗೆದುಕೊಂಡು ನಿನ್ನ ಆಸೆಯನ್ನು ಈಡೇರಿಸಿಕೊಂಡೆ ಅಲ್ವಾ ಎನ್ನುವ ಅವನ ಮಾತನ್ನು ಕೇಳಿ ಆಗಲೇ ಭೂಮಿಯೊಳಗೆ ಹುದುಗಿ ಹೋಗಬೇಕು ಎನಿಸಿತು ಅವಳಿಗೆ. ಅದಾಗಲೇ ಅವಳ ಕಣ್ಣುಗಳು ತುಂಬಿದವು. ತುಂಬಿದ ಕಣ್ಣುಗಳಲ್ಲಿಯೇ ಅವನೆಡೆಗೆ ನೋಡುತ್ತಾ, ನೀವೇ ನನ್ನನ್ನು ಮೊದಲು ಎಳೆದುಕೊಂಡಿದ್ದು ಎನ್ನುವ ಮೊದಲೇ ಮುಚ್ಚುಬಾಯಿ ಎಂದು ಕೂಗಿದನು. ನಾನೇನಾದರೂ ನಿನ್ನ ಬಲವಂತ ಮಾಡಿದ್ನಾ ಎಂದವನ ಮಾತು ಕೇಳಿ ಇಲ್ಲ ಎಂದು ತಲೆಯಾಡಿಸಿದಳು. ಯಾವುದೇ ಒಂದು ಹೆಣ್ಣು ಕುಡಿದು ನಶೆಯಲ್ಲಿ ತೂರಾಡುತ್ತಿರುವ ವ್ಯಕ್ತಿಯಿಂದ ಬಿಡಿಸಿಕೊಳ್ಳುವುದು ಕಷ್ಟವೇನಲ್ಲ, ಅದು ನಿನಗೂ ಗೊತ್ತು. ನಿನ್ನನ್ನು ಕಂಡ್ರೆ ನನಗೆ ಆಗಲ್ಲ ಎನ್ನುವುದು ಕೂಡ ನಿನಗೆ ಗೊತ್ತು. ಹಾಗಿದ್ದಾಗ ನನ್ನಿಂದ ಬಿಡಿಸಿಕೊಳ್ಳುವುದನ್ನು ಬಿಟ್ಟು ನಾನು ಎಳೆದೆ ಎನ್ನುವ ಕಾರಣ ಕೊಡುತ್ತಿದ್ದೀಯಾ? ನಿನಗೂ ಅದೇ ಬೇಕಿತ್ತು. ವೇಶ್ಯೆಯರಾದರೂ ಹಣಕ್ಕೋಸ್ಕರ ಈ ಕೆಲಸ ಮಾಡುತ್ತಾರೆ, ಆದರೆ ನೀನು ನಿನ್ನ ಸುಖಕ್ಕೋಸ್ಕರ. ಛೀ, ನಿನ್ನ ಮುಖ ನೋಡಲು ಕೂಡ ಅಸಹ್ಯವಾಗುತ್ತಿದೆ. ಅಲ್ಲಿ ನಿನ್ನ ಅಪ್ಪ ನಾನೇ ನಿನಗೆ ಮರಳು ಮಾಡಿ ನಿನ್ನನ್ನು ಕಟ್ಟಿಕೊಂಡು ಅವರಿಂದ ದೂರ ಮಾಡಿದ್ದೀನಿ ಎಂದು ನನ್ನ ಮೇಲೆ ಕತ್ತಿ ಮಸೆಯುತ್ತಿದ್ದಾನೆ. ಇಲ್ಲಿ ನೀನು ಎಂದು ಹೇಳಿ ಅಲ್ಲಿ ನಿಲ್ಲದೆ ಹೊರ ಹೋಗಿದ್ದನು. ಮಹರ್ಷಿಯ ಒಂದೊಂದು ಮಾತುಗಳನ್ನು ಕೇಳಿ ಇಹದ ಪರಿವೇ ಇಲ್ಲದೆ ಶಿಲೆಯಾಗಿ ನಿಂತುಬಿಟ್ಟಳು. ವೇಶ್ಯೆಗಿಂತ ಕಡೆ, ಅದೆಂತಹ ಕಠೋರವಾದ ಮಾತು ಅದು. ಎಂತಹ ಕಲ್ಲು ಬಂಡೆಯನ್ನೇ ನೋವಿನ ಕೂಪಕ್ಕೆ ತಳ್ಳುವ ಮಾತು ಅದು. ಮಾತು ಆಡಿದರೆ ಹೋಯಿತು, ಮುತ್ತು ಹೊಡೆದರೆ ಹೋಯಿತು ಎನ್ನುವ ಮಾತಿನಂತೆ ತಂದೆಯ ಮೇಲಿರುವ ಕೋಪವನ್ನು ಮಗಳ ಮುಂದೆ ಈ ರೀತಿ ಮಾತನಾಡಿ ತೀರಿಸಿಕೊಂಡಿದ್ದನು. ಅವಳು ಇವನು ನನ್ನ ಗಂಡ ಎನ್ನುವ ಅಧಿಕಾರದ ಮೇಲೆ ಅವನ ಜೊತೆ ಒಂದಾಗಿದ್ದಳು. ಆದರೆ ಅವನು ಅವಳನ್ನೇ ತಪ್ಪಾಗಿ ತಿಳಿದು ಆಡಬಾರದ ಮಾತನಾಡಿದನು. ಅದಾಗಲೇ ಅದೊಂದು ಮಾತಿನಿಂದ ಅವಳ ಮನಸ್ಸು ಒಡೆದು ಛಿದ್ರವಾಯಿತು. ಅವನ ಬಾಣದಂತಿದ್ದ ಮಾತಿನ ಆಘಾತವನ್ನು ತಡೆಯುವ ಶಕ್ತಿ ಅವಳ ದೇಹಕ್ಕೆ ಇರಲಿಲ್ಲ. ಕಲ್ಲಿನ ಹಾಗೆ ನಿಂತಿದ್ದವಳು ನಿಲ್ಲಲು ಕೂಡ ಆಗದೆ ನೆಲಕ್ಕೆ ಕುಸಿದು ತನ್ನ ಮುಖವನ್ನು ಎರಡು ಕೈಗಳಲ್ಲಿಯೂ ಮುಚ್ಚಿ ಒಂದೇ ಸಮ ಅಳತೊಡಗಿದಳು. ಕಣ್ಣೀರು ನಿಲ್ಲದೆ ಧಾರಾಕಾರವಾಗಿ ಸುರಿಯುತ್ತಿದ್ದವು. ಅದೆಷ್ಟು ಹೊತ್ತು ಅತ್ತಳೋ ಅವಳಿಗೆ ಗೊತ್ತು. ವೇಶ್ಯೆಗಿಂತ ಕಡೆಯಾದೆ ಎನ್ನುವ ಮಾತು ಅವಳ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಎಷ್ಟೇ ಮರೆಯಬೇಕು ಎಂದುಕೊಂಡರೂ ಆ ಪದಗಳನ್ನು ಮರೆಯಲು ಅವಳಿಂದ ಸಾಧ್ಯವಾಗುತ್ತಿಲ್ಲ. ಒಡನೆಯೇ ಎರಡು ಕೈಯಲ್ಲಿ ಅವಳ ಕೆನ್ನೆಗೆ ಅವಳೇ ರಪರಪ ಎಂದು ಹೊಡೆದುಕೊಂಡವಳು, ಇದೆಂತಹ ಕೆಲಸ ಮಾಡಿದೆ ಮಹಿಮಾ? ನಿನ್ನೆ ಒಂದು ದಿನ ನಿನ್ನ ಸಂಯಮವನ್ನು ನೀನು ಕಳೆದುಕೊಳ್ಳಲಿಲ್ಲ ಎಂದಿದ್ದರೆ ಈ ರೀತಿಯ ಮಾತು ಕೇಳುವ ಪರಿಸ್ಥಿತಿ ಬರುತ್ತಿರಲಿಲ್ಲ ಎಂದು ಅವಳಿಗೆ ಅವಳೇ ಹೇಳಿಕೊಂಡು ಅಳುವನ್ನು ಜೋರು ಮಾಡಿದಳು. ಅವರಿಗೆ ನೀನಂದರೆ ಇಷ್ಟವಿಲ್ಲವಂತೆ. ಹಾಗಿದ್ದಾಗ ಅದು ಯಾವ ಅಧಿಕಾರದ ಮೇಲೆ ಅವರ ಜೊತೆ ಒಂದಾದೆ ನೀನು? ಅವಳಿಗೆ ಅವಳೇ ಪ್ರಶ್ನೆ ಮಾಡಿಕೊಳ್ಳುತ್ತಿದ್ದಳು. ಅತ್ತು ಸುಸ್ತಾಗಿದ್ದವಳಿಗೆ ಈಗ ಉಸಿರಾಡುವುದು ಕೂಡ ಕಷ್ಟವಾಯಿತು. ಅವಳನ್ನು ಸಮಾಧಾನ ಮಾಡುವುದಕ್ಕಾಗಲಿ ಅಥವಾ ಅವಳ ಸಹಾಯಕ್ಕಾಗಲಿ ಅಲ್ಲಿ ಯಾರೂ ಇರಲಿಲ್ಲ. ಅವಳನ್ನು ಅವಳೇ ಬೈದುಕೊಳ್ಳಬೇಕು.
ಅವಳನ್ನು ಅವಳೇ ಸಮಾಧಾನ ಮಾಡಿಕೊಳ್ಳಬೇಕಿತ್ತು. ಮುದುಡಿ ಕುಳಿತಿಲ್ಲಿಂದ ಪ್ರಯಾಸದಲ್ಲಿ ಎದ್ದು ಅಡಿಗೆ ಮನೆಗೆ ಬಂದು ನೀರು ಕುಡಿದು ಮತ್ತೆ ಕೋಣೆಗೆ ಬಂದವಳು ಕನ್ನಡಿಯ ಮುಂದೆ ನಿಲ್ಲುತ್ತಿದ್ದ ಹಾಗೆ ಕನ್ನಡಿಯೇ ಇವಳನ್ನು ನೋಡಿ ನಕ್ಕಂತೆ ಭಾಸವಾಯಿತು. ಅವಳ ಮುಖವನ್ನು ಅವಳೇ ನೋಡಿಕೊಂಡವಳಿಗೆ ಅವಳೇ ಚೀಮಾರಿ ಹಾಕಿಕೊಂಡಳು. ಅಲ್ಲಿಯೇ ನೆಲದ ಮೇಲೆ ಒಂದು ಮೂಲೆಯಲ್ಲಿ ಮುದುಡಿ ಕುಳಿತವಳು, ಹೌದು, ಅವರಿಗೆ ಮೈ ಮೇಲೆ ಪ್ರಜ್ಞೆ ಇರಲಿಲ್ಲ. ನಾನೇ ಮುಂದುವರಿದದ್ದು, ನನ್ನದೇ ತಪ್ಪು ಎಂದು ಹೇಳಿಕೊಂಡು ಎಲ್ಲ ತಪ್ಪನ್ನು ತನ್ನ ತಲೆಯ ಮೇಲೆ ಹಾಕಿಕೊಂಡಿದ್ದಳು. ಎರಡು ದೇಹ ಒಂದಾಗುವುದಕ್ಕೂ ಮೊದಲು ಎರಡು ಮನಸ್ಸು ಒಂದಾಗಬೇಕು. ನಾನೇನು ಅವರನ್ನು ಹುಚ್ಚಿಯಾಗಿ ಪ್ರೀತಿಸಿದೆ, ಆದರೆ ಅವರು ಈಗಲೂ ನಾನು ಅವರಿಗೆ ಇಷ್ಟ ಇಲ್ಲ. ಇಬ್ಬರು ಒಬ್ಬರಿಗೊಬ್ಬರು ಪ್ರೀತಿಯನ್ನು ಹೇಳಿಕೊಳ್ಳಲಿಲ್ಲ. ಒಂದು ದಿನವೂ ಕೈ ಹಿಡಿದು ಸುತ್ತಲಿಲ್ಲ, ಕಣ್ಣಿನಲ್ಲಿ ಕಣ್ಣಿಟ್ಟು ಮಾತನಾಡಲಿಲ್ಲ, ಇಬ್ಬರ ಇಷ್ಟ ಕಷ್ಟಗಳನ್ನು ಹಂಚಿಕೊಳ್ಳಲಿಲ್ಲ. ನಮ್ಮಿಬ್ಬರ ಮಧ್ಯೆ ಇಷ್ಟೆಲ್ಲ ಅಂತರವಿದ್ದು ನಾನು ಯಾಕೆ ಮೈಮರೆತೆ ಎನ್ನುವುದು ತಿಳಿಯುತ್ತಿಲ್ಲ. ತಪ್ಪು ಮಾಡಿಬಿಟ್ಟೆ ಮಹಿಮಾ, ಬಹುದೊಡ್ಡ ತಪ್ಪು ಮಾಡಿದೆ ನೀನು. ಈ ರೀತಿಯ ಮಾತುಗಳನ್ನು ಕೇಳಿದ ಮೇಲೆ ಬದುಕಿದ್ದು ಯಾವ ಪ್ರಯೋಜನವೂ ಇಲ್ಲ. ಹಾಗೆ ಬದುಕಿದರೂ ಕೂಡ ಆ ಬದುಕಿಗೊಂದು ಅರ್ಥ ಇರುವುದಿಲ್ಲ ಎಂದು ಕೋಪದಲ್ಲಿ ಹೇಳಿಕೊಂಡು ಕುಳಿತಲ್ಲಿಂದ ಮೇಲಿದ್ದವಳು ಸೀದಾ ಅಡುಗೆ ಮನೆಗೆ ಬಂದು ಚಾಕು ಕೈಗೆತ್ತಿಕೊಂಡಿದ್ದಳು. ಚಾಕುವನ್ನು ನೋಡಿದವಳಿಗೆ ಅದಾಗಲೇ ಭಯ ಆವರಿಸಿತು. ಸಾಯಲು ಕೂಡ ಅವಳಿಗೆ ಧೈರ್ಯ ಬರಲಿಲ್ಲ. ಮಹಿಮಾ, ನೀನು ಸತ್ತರೆ ಆಡಿರುವ ಮಾತುಗಳು ಮರೆತು ಹೋಗುತ್ತದಾ? ಈಗ ನೀನು ಈ ನಿರ್ಧಾರ ಮಾಡಿದರೆ ತನ್ನ ಮಗಳು ಚೆನ್ನಾಗಿದ್ದಾಳೆ ಎಂದು ಇತ್ತೀಚೆಗಷ್ಟೇ ಸ್ವಲ್ಪ ನೆಮ್ಮದಿಯಾಗಿರುವ ಎತ್ತ ಜೀವಕ್ಕೆ ನೀನು ಕೊಡುವ ಉಡುಗೊರೆ ಇದೆಯಾ ಎಂದು ಅವಳ ಮನಸ್ಸೇ ಅವಳನ್ನು ಎಚ್ಚರಿಸಿತು. ಒಡನೆಯೇ ಚಾಕುವನ್ನು ನೆಲಕ್ಕೆ ಬಿಸಾಡಿ, ಇಲ್ಲ, ಈ ರೀತಿಯ ಒಂದು ನಿರ್ಧಾರವನ್ನು ನಾನೆಂದಿಗೂ ಮಾಡುವುದಿಲ್ಲ. ಹೇಡಿಯ ಹಾಗೆ ಸಾಯಲು ನನಗೆ ಇಷ್ಟ ಇಲ್ಲ ಎಂದುಕೊಂಡು ದೇವರ ಮನೆಯ ಬಳಿಗೆ ಬಂದವಳು, ದೇವರೇ, ಪ್ರೀತಿಸಿದ್ದು ನನ್ನ ತಪ್ಪ? ನನ್ನ ಮೇಲೆ ನಿನಗೆ ಯಾಕೆ ಇಷ್ಟು ದ್ವೇಷ? ನನಗೆ ಯಾಕೆ ಇಷ್ಟು ನೋವು ಕೊಡುತ್ತಿದ್ದೀಯಾ? ಸಾಯಲು ಆಗದೆ ಬದುಕಲು ಆಗದೆ ಒದ್ದಾಡುವಂತೆ ಮಾಡುತ್ತಿದ್ದೀಯಲ್ಲ. ನಿನಗೆ ನಾನೇನು ಅನ್ಯಾಯ ಮಾಡಿದ್ದೀನಿ ಎಂದು ಈ ಬಾರಿ ಕೋಪದಲ್ಲಿ ದೇವರನ್ನೇ ಪ್ರಶ್ನೆ ಮಾಡಲು ನಿಂತಳು. ನೀನೆಲ್ಲಿ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀಯ? ನಾನು ಏನೇ ಮಾತನಾಡಿದರೂ ಕಲ್ಲಿನ ಹಾಗೆ ಕೂರುವುದೇ ನಿನ್ನ ಕೆಲಸ. ನಾನು ಹುಚ್ಚಿ ನಿನ್ನ ಬಳಿ ಮಾತನಾಡುತ್ತಿದ್ದೇನೆ. ತುಟಿ ಅರಳಿಸಿದವಳು ತನ್ನ ಅವತಾರವನ್ನು ನೋಡಿಕೊಂಡು ಸ್ನಾನಕ್ಕೆ ಹೋಗಿದ್ದಳು. ಸ್ನಾನ ಮುಗಿಸಿ ಹೊರಬಂದವಳಿಗೆ ಅಪಾರವಾದ ಸುಸ್ತು ಅವಳನ್ನೇ ಆವರಿಸುತ್ತಿತ್ತು. ನಡೆಯಲು ಕೂಡ ಆಗುತ್ತಿರಲಿಲ್ಲ. ಸುಸ್ತು ಯಾತಕ್ಕಾಗಿ ಎಂದು ಯೋಚಿಸಿದವಳಿಗೆ ಆಗ ತಿಂಡಿ ತಿಂದಿಲ್ಲ ಎಂದು ನೆನಪಾಗಿತ್ತು. ಅವಳ ಮನಸ್ಸಿಗಾದ ನೋವಿನಲ್ಲಿ ಹಸಿವು ಕೂಡ ಅವಳ ಬಳಿ ಬಂದಿರಲಿಲ್ಲ. ಅದಾಗಲೇ ಮಧ್ಯಾಹ್ನವಾಗುತ್ತಾ ಬಂದಿತ್ತು. ಅಡುಗೆಯನ್ನೇ ಮಾಡಿಲ್ಲ. ಊಟ ಹೇಗೆ ಮಾಡ್ತಾಳೆ? ಅಲ್ಲಿ ಅವಳಿಗೆ ಮಾಡಿಕೊಡುವವರು ಯಾರೂ ಇಲ್ಲ. ಸಾಯುವುದರಿಂದಲೇ ಹಿಂದೆ ಸರಿದಿದ್ದೇನೆ, ಇನ್ನು ಹಸಿದುಕೊಂಡು ಇದ್ದು ನಾನೇನು ಸಾಧಿಸುತ್ತೇನೆ ಎಂದು ಯೋಚಿಸಿದವಳು ಅಡಿಗೆ ಮನೆಗೆ ತೆರಳಿ ಅನ್ನಕ್ಕೆ ಇಟ್ಟು ಬೇಗ ಟೊಮೊಟೊ ಗೊಜ್ಜು ಮಾಡಿ ಊಟ ಮಾಡುತ್ತಿರುವಾಗಲೇ ಅವಳ ಮೊಬೈಲ್ ಸದ್ದು ಮಾಡಿತ್ತು. ಊಟ ಮಾಡುವುದನ್ನು ಬಿಟ್ಟು ಮೊಬೈಲ್ ಹಿಡಿದು ಯಾರು ಎಂದು ನೋಡಿದರೆ ಅವಳ ತಾಯಿ ಕರೆ ಮಾಡುತ್ತಿದ್ದರು. ತನ್ನ ತಾಯಿಯ ಜೊತೆ ಎಲ್ಲವನ್ನು ಹೇಳಿಬಿಡಬೇಕು ಎಂದು ಗಟ್ಟಿ ನಿರ್ಧಾರ ಮಾಡಿದವಳು ಕರೆ ಸ್ವೀಕರಿಸಿದಳು. ರಾತ್ರಿ ಕಾಡಿನಲ್ಲಿ ಪಾರ್ಥನ ಮೇಲೆ ಆದ ಅಟ್ಯಾಕ್ ಅನ್ನು ರಿತನ್ಯಾಳಿಗೆ ಹೇಳದೆ ಮುಚ್ಚಿಟ್ಟಿದ್ದನು. ಅವಳಿಗೆ ಗೊತ್ತಾದರೆ ಭಯಪಡುತ್ತಾಳೆ ಎಂದು ಯೋಚಿಸಿ ಬೇರೆ ಡಾಕ್ಟರ್ಗೆ ತೋರಿಸಿ ಇಂದು ಕೆಲಸಕ್ಕೆ ಹೋಗದೆ ಮನೆಯಲ್ಲಿಯೇ ಉಳಿದಿದ್ದನು. ಅದು ಹೇಗೂ ವಿಷಯ ತಿಳಿದ ರಿತನ್ಯ ಅದಾಗಲೇ ಕ್ಲಿನಿಕ್ ಬಿಟ್ಟು ಅವನ ಮನೆಗೆ ಬಂದಿದ್ದಳು. ಪಾರ್ಥ ಪಾರ್ಥ ಎಂದು ಕೂಗುತ್ತಲೇ ಒಳಬಂದವಳನ್ನು ನೋಡಿದ ಸರ್ವಮ್ಮನಿಗೆ ಖುಷಿಯಾಯಿತು. ನಿಶ್ಚಿತಾರ್ಥದಲ್ಲಿ ಪಾರ್ಥನೇ ಪರಿಚಯ ಮಾಡಿಕೊಟ್ಟಿದ್ದನಲ್ಲ. ರಿತನ್ಯ, ಚೆನ್ನಾಗಿದ್ದೀಯಾ ಎಂದು ಖುಷಿಯಲ್ಲಿಯೇ ಮಾತನಾಡಿಸಿದರು. ಹ್ಞೂ ಸರ್ವಮ್ಮ, ಚೆನ್ನಾಗಿದ್ದೀನಿ. ಪಾರ್ಥ ಹೇಗಿದ್ದಾನೆ? ಈಗ ಹೇಗಿದೆ ಎಂದು ನನಗೆ ಹೇಳಿಯೇ ಇಲ್ಲ ಅವನು ಎಂದು ಹೇಳುತ್ತಲೇ ಅವನ ಕೋಣೆ ಕಡೆ ಹೆಜ್ಜೆ ಹಾಕಿದಳು. ಮಹಿಮಾ ಪಾರ್ಥ ಎಂದು ಕೂಗುತ್ತಲೇ ಒಳಬರುತ್ತಿದ್ದ ಹಾಗೆ ಅವಳು ಬಂದಿದ್ದಾಳೆ ಎಂದು ಎಚ್ಚರವಾಗಿದ್ದವನು ಹಾಗೇ ಮಲಗಿದನು.
ಕಾಲಿಗೆ ಕಟ್ಟಿದ ಬ್ಯಾಂಡೇಜ್ ನೋಡಿದವಳ ಕಣ್ಣು ತುಂಬಿದವು. ಮೃದುವಾಗಿ ಅದನ್ನು ಸ್ಪರ್ಶಿಸುತ್ತಾ, ಪಾರ್ಥ, ಇದೇನು ಮಾಡಿಕೊಂಡಿದ್ದೀಯಾ ಎನ್ನುತ್ತಿದ್ದ ಹಾಗೆ, ಚಿಕ್ಕ ಗಾಯ ಅಷ್ಟೇ ರಿತನ್ಯ, ಬಿಡು, ಏನೂ ಆಗಿಲ್ಲ ಎಂದನು. ಕಾಲು ಹೇಗೆ ಊದಿದೆ ನೋಡು, ಚಿಕ್ಕ ಗಾಯ ಎಂದು ಹೇಳ್ತೀಯಲ್ಲ, ನನಗೆ ಒಂದು ಮಾತು ಹೇಳಬೇಕು ಎಂದು ಅನಿಸಲಿಲ್ಲವ ನಿನಗೆ ಎಂದಳು ಮುನಿಸಿನಿಂದ. ಹೇಳಿದ್ರೆ ಸುಮ್ಮನೆ ಬೇಜಾರು ಮಾಡಿಕೊಳ್ತೀಯ ಎಂದು ಹೇಳಲಿಲ್ಲ ಎಂದನು. ಬೇಜಾರು ಆಗದೆ ಇರುತ್ತಾ ಹೇಳು ಪಾರ್ಥ, ದಿನ ಬೆಳಗಾದರೆ ಇಂಥದ್ದನ್ನೆಲ್ಲ ನೋಡುವ ಡಾಕ್ಟರ್ ನಾನು. ಆದರೂ ನಮ್ಮವರಿಗೆ ಹೀಗಾಗಿದೆ ಎಂದಾಗ ನೋವಾಗುವುದು ಸಹಜ ಅಲ್ವಾ? ಹಾಗಂತ ನನಗೆ ನೋವಾಗುತ್ತದೆ ಎಂದು ಹೀಗೆ ವಿಷಯ ಮುಚ್ಚಿಡುವುದು ಸರಿಯಾ? ನಾನೇ ಅದೇ ಹೇಳುತ್ತಿರುವುದು ರಿತನ್ಯ. ಒಬ್ಬ ಡಾಕ್ಟರ್ ಆಗಿ ಇಷ್ಟು ಚಿಕ್ಕ ಗಾಯಕ್ಕೆ ಹೇಗೆ ನೋವು ಪಟ್ಟರೆ ಹೇಗೆ ಎನ್ನುತ್ತಿದ್ದ ಹಾಗೆ, ಇವತ್ತು ಚಿಕ್ಕದಾಗಿ ಆಗಿದೆ, ನಾಳೆ ದೊಡ್ಡದಾಗುತ್ತದೆ, ಹುಷಾರಾಗಿರಬೇಕು ಅಲ್ವಾ ಪಾರ್ಥ ಎಂದಳು. ನನ್ನ ಕೆಲಸದಲ್ಲಿ ಇದೆಲ್ಲ ಕಾಮನ್ ಎಂದು ನಿನಗೂ ಕೂಡ ಗೊತ್ತು. ಆಗಿದ್ದಾಗ ನೀನು ಈ ರೀತಿ ಮಾತನಾಡಿದರೆ ಏನು ಮಾಡಲಿ ಹೇಳು? ನೀನು ನನಗಿಂತ ನನ್ನ ಕೆಲಸವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀಯಾ ಎಂದು ತಿಳಿದಿದ್ದೆ. ಆದರೆ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದನು. ಅವಳು ಅಳುವುದನ್ನು ನಿಲ್ಲಿಸಬೇಕಿತ್ತು. ಅವನು ಹಾಗಾಗಿ ಈ ರೀತಿ ಮಾತನಾಡಿದನು. ನಿನ್ನ ಮಾತಿನ ಅರ್ಥ ಏನು ಪಾರ್ಥ? ನಾನು ನಿನ್ನ ಕೆಲಸವನ್ನು ಅರ್ಥ ಮಾಡಿಕೊಂಡಿಲ್ಲ ಎಂದು ಹೇಳ್ತಿದ್ದೀಯಾ? ನಿನ್ನ ಕೆಲಸವನ್ನು ಅರ್ಥ ಮಾಡಿಕೊಂಡ ಮೇಲೆಯೇ ನಿನ್ನನ್ನು ಪ್ರೀತಿಸಿದ್ದು. ನೀನು ಇಷ್ಟೆಲ್ಲ ನೋವು ಮಾಡಿಕೊಂಡು ಬಂದಿದ್ದರೂ ಸಹ ಏನೂ ಆಗಿಲ್ಲ ಬಿಡು ಎಂದು ಸುಮ್ಮನಿರಬೇಕಿತ್ತ ನಾನು? ನೀನು ಈ ರೀತಿಯ ಮಾತಾಡ್ತೀಯ ಎಂದು ನಾನು ತಿಳಿದಿರಲಿಲ್ಲ ಎಂದವಳು ಅಲ್ಲಿ ನಿಲ್ಲದೆ ಹೊರಟಿದ್ದಳು. ಅವಳು ಹೋದದ್ದನ್ನು ನೋಡಿ ಅವಳ ಮನಸ್ಸಿಗೆ ಬೇಸರವಾಯಿತು ಎಂದು ತಿಳಿದವನು ನೊಂದುಕೊಂಡನು. ನಾನು ಆ ರೀತಿ ಮಾತನಾಡಬಾರದಿತ್ತು. ತನ್ನ ಮೇಲೆ ತನಗೆ ಬೇಸರವಾಯಿತು ಅವನಿಗೆ. ರಿತನ್ಯ ಅತ್ತ ಹೋದ ಮೇಲೆ ಒಳಗೆ ಬಂದ ಸರ್ವಮ್ಮ, ಪಾರ್ಥ, ನೀನು ಹಾಗೆಲ್ಲ ಮಾತಾಡಬಾರ್ದಿತ್ತು. ಪಾಪ ಮಗು ಬೇಸರ ಮಾಡಿಕೊಂಡು ಹೋಗಿದೆ. ನಿನ್ನನ್ನು ಮದುವೆಯಾಗುವವಳು ಅವಳು. ನಿನಗೆ ನೋವಾದರೆ ಅವಳಿಗೆ ನೋವಾಗುವುದಿಲ್ಲವ ಹೇಳು ಎಂದರು. ಹೊರಗಿದ್ದ ಸರ್ವಮ್ಮನಿಗೆ ಇಬ್ಬರು ಮಾತನಾಡಿದ್ದು ಸ್ಪಷ್ಟವಾಗಿ ಕೇಳಿಸಿತು. ನಾನು ಅವಳನ್ನು ಗಟ್ಟಿ ಮಾಡುವ ಪ್ರಯತ್ನದಲ್ಲಿದ್ದೇನೆ ಸರ್ವಮ್ಮ. ನನ್ನ ಮೇಲೆ ಹೆಚ್ಚು ಸಮಯ ಕೋಪಿಸಿಕೊಳ್ಳಲು ಅವಳಿಂದ ಆಗುವುದಿಲ್ಲ. ಆಮೇಲೆ ಸಮಾಧಾನವಾಗ್ತಾಳೆ ಬಿಡಿ ಎಂದನು. ಮುಂದುವರೆಯುವುದು. ಮಹಿಮಾ ತನ್ನ ತಾಯಿಗೆ ಎಲ್ಲ ವಿಷಯವನ್ನು ಹೇಳುತ್ತಾಳಾ ಇಲ್ಲವಾ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.